ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಸುಸ್ಥಿರ ಶಕ್ತಿಯ ಆವಿಷ್ಕಾರ ಮತ್ತು ನಾಗರಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನಾಚರಣೆ. ವಿಶ್ವಸಂಸ್ಥೆಯ ಈಕ್ವೇಟರ್ ಇನಿಷಿಯೇಟಿವ್ ಪ್ರಶಸ್ತಿಗೆ ಧಾರವಾಡ ಜಿಲ್ಲೆಯ ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ ಭಾಜನ. ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಸಭಾಂಗಣದಲ್ಲಿ ಕೇಂದ್ರ ಆರೋಗ್ಯ ವಿಮೆ ಯೋಜನೆಯಡಿ ಸಿಜಿಎಚ್ಎಸ್ ವೆಲ್ನೆಸ್ ಕೇಂದ್ರ ಕಾರ್ಯಾರಂಭ. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಸುಸ್ಥಿರ ಶಕ್ತಿಯ ಆವಿಷ್ಕಾರ ಮತ್ತು ನಾಗರಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಯಿತು. ಹೊಸದಿಲ್ಲಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಕರ್ನಾಟಕದ ಮರುಬಳಕೆ ಇಂಧನ ಅಭಿವೃದ್ಧಿ ಸಂಸ್ಥೆಗೆ ಪ್ರದಾನ ಮಾಡಿ ಗೌರವಿಸಿದರು. ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ಟಿಡಿ ರಾಜೇಗೌಡ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಬಿ ಸುಸ್ಥಿರ ಭವಿಷ್ಯಕ್ಕಾಗಿ ಇಂಧನ ಉಳಿತಾಯವನ್ನು ಉತ್ತೇಜಿಸಲು ಮತ್ತು ಶಕ್ತಿಯ ಉಳಿತಾಯದಲ್ಲಿ ಪ್ರತಿಯೊಬ್ಬರನ್ನೂ ತೊಡಗಿಸಲು ಸಂಕಲ್ಪಿಸಿದೆ. ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ನವೀಕರಿಸಬಹುದಾದ ಇಂಧನಗಳ ತಜ್ಞ ಧಾರವಾಡದ ಪ್ರೊಫೆಸರ್ ಮೃತ್ಯುಂಜಯ್ ಕಪ್ಪಾಳಿ. ಇಂದು ಇಂಧನ ಅಥವಾ ಶಕ್ತಿ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಅಡುಗೆ ಮಾಡುವುದು, ಸಂಚಾರ, ಕೈಗಾರಿಕೆ, ನೀರಾವರಿ ಎಲ್ಲದೂ ಇಂಧನ ಅವಲಂಬಿತವಾಗಿದೆ. ಡೀಸೆಲ್, ಪೆಟ್ರೋಲ್, ಕಲ್ಲಿದ್ದಲು, ಗ್ಯಾಸ್ ಮುಂತಾದ ಇಂಧನ ಬಳಸುತ್ತಿದ್ದೇವೆ. ಇವು ಜೈವಿಕ ಜನ್ಯವಾಗಿದ್ದು ನವೀಕರಿಸಲಾಗದವೂ ಆಗಿವೆ. ಶೀಘ್ರದಲ್ಲಿಯೇ ಮುಗಿದೂ ಹೋಗುತ್ತವೆ. ಹಾಗಾದರೆ ಮುಂದೇನು? ಇದಕ್ಕೆ ಪರಿಹಾರ ಏನು? ನಮ್ಮ ನಡೆ ಎರಡು ರೀತಿಯದ್ದಾಗಿರಬೇಕು. ಮೊದಲನೆಯದು ಪ್ರಚಲಿತ ಇಂಧನಗಳನ್ನು ಸಮರ್ಥವಾಗಿ ಬಳಕೆ ಮಾಡುವುದು ಮತ್ತು ಉಳಿತಾಯ ಮಾಡುವುದು. ಇನ್ನೊಂದು ಬದಲಿ ಇಂಧನ ಮೂಲಗಳನ್ನು ಬಳಸುವುದು ಮತ್ತು ಬೆಳೆಸುವುದು. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಯುಎನ್ಡಿಪಿ ಅಡಿ ಕೊಡಮಾಡುವ ಪ್ರತಿಷ್ಠಿತ ಈಕ್ವೇಟರ್ ಇನಿಷಿಯೇಟಿವ್ ಪ್ರಶಸ್ತಿಗೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ ಭಾಜನವಾಗಿದೆ. ಪ್ರಶಸ್ತಿ $10,000 ಅಂದಾಜು 8.5 ಲಕ್ಷ ರೂಪಾಯಿ ನಗದು ಪುರಸ್ಕಾರವನ್ನು ಒಳಗೊಂಡಿದೆ. ಸಂಘದ ಅಧ್ಯಕ್ಷೆ ಬಿಬಿ ಜಾನ್ ಹಳೆಮನಿ ತಮ್ಮ ಸಖಿಯರ ಪರವಾಗಿ ಈ ಪ್ರಶಸ್ತಿ ಸ್ವೀಕರಿಸಿದರು. ಪರಿಸರದ ಜತೆಗೆ ಬದುಕುವ ಬೇಸಾಯವೇ ಶ್ರೇಷ್ಠ, ಉತ್ತಮ ಬದುಕಿಗೆ ಪರಿಸರ ಸ್ನೇಹಿ ಕೃಷಿಯೇ ಜೀವಾಳ ಎಂದು ಈ ಸಂಘ ಪ್ರತಿಪಾದಿಸುತ್ತದೆ. ನಿಸರ್ಗ ಆಧಾರಿತ ತಾಪಮಾನ ನಿಯಂತ್ರಣಕ್ಕೆ ಮಹಿಳೆ ಹಾಗೂ ಯುವಜನರ ನಾಯಕತ್ವ ಎಂಬ ವಿಷಯ ಆಧರಿಸಿ ನಡೆದ ಈ ವರ್ಷದ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ 103 ದೇಶಗಳ ಸುಮಾರು 700 ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಅಡಿ ಗದಗ ಜಿಲ್ಲೆ ಹುಲಕೋಟಿ ಕೃಷಿ ವಿಜ್ಞಾನ ಕೇಂದ್ರ ನೀಡಿದ 10 ಲಕ್ಷ ರೂಪಾಯಿ ಸಹಾಯಧನದಲ್ಲಿ ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ ಕಾರ್ಯಾರಂಭಿಸಿದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯೆ ಆಯೇಷಾ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ನಮ್ಮ ಬೀಜ ಬ್ಯಾಂಕಿನಿಂದ ಎಲ್ಲಾ ರೈತರಿಗೂ ಎಲ್ಲಾ ತರದ ಬೀಜಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲಿನ ಎಲ್ಲಾ ರೈತರು ಹೆಚ್ಚಾಗಿ ಸಿರಿಧಾನ್ಯನ ಬೆಳೆದೋಸ್ಕರ ಅವ್ರಿಗೆ ಉಣ್ಣಾಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಒಂದು ಸಿರಿಧಾನ್ಯ ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಆ ಸಿರಿಧಾನ್ಯ ಘಟಕದಿಂದ ಎಲ್ಲಾ ರೈತರಿಗೂ ಉಣ್ಣೋದಕ್ಕೆ ಅಕ್ಕಿ ಒದಗಿಸಿಕೊಡ್ತಾ ಇದ್ದೀವಿ. ಅದನ್ನೆಲ್ಲಾ ಗುರುತಿಸಿ ನಮ್ಮ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ಬಿಬಿ ಫಾತಿಮಾ ಸ್ವಸಹಾಯ ಸಂಘಕ್ಕೆ ಈಕ್ವೇಟರ್ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಮ್ಮ ಮಹಿಳಾ ಸಂಘದಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸುದೃಢ ಆರೋಗ್ಯ ಹೊಂದಲು ಊಟವೇ ಔಷಧವಾಗಬೇಕು. ಅನಾರೋಗ್ಯ ಪೀಡಿಸಿದಲ್ಲಿ ಸಕಾಲಿಕ ಚಿಕಿತ್ಸೆ ಮತ್ತು ಆರೈಕೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಮನವಿ ಮಾಡಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಸಭಾಂಗಣದಲ್ಲಿ ಭಾರತೀಯ ಸಂಚಾರ ನಿಗಮ ನಿಯಮಿತ ಅಖಿಲ ಭಾರತ ಪಿಂಚಣಿದಾರರ ಯೋಗಕ್ಷೇಮ ಸಂಘ ಆಯೋಜಿಸಿದ್ದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಜಾರಿಗೊಳಿಸಿದ ಕೇಂದ್ರ ಆರೋಗ್ಯ ವಿಮೆ ಯೋಜನೆ ಸಿಜಿಎಚ್ಎಸ್
ವೆಲ್ನೆಸ್ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದೊಳಗ 50 ಲಕ್ಷ ಜನ ಅಂದಾಜು ಈ CGHS ದಲ್ಲಿ ಕವರ್ ಆಗ್ತಾರ. ಕರ್ನಾಟಕದಲ್ಲಿ ಸುಮಾರು 1,75,000 ಜನ ಇದ್ದಾರೆ. ಧಾರವಾಡ ಜಿಲ್ಲೆಯೊಳಗ 50,000 ಜನ ಇದ್ದಾರೆ. ಅಕಸ್ಮಾತ್ ಆಗಿ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಪ್ರೈವೇಟ್ ಹಾಸ್ಪಿಟಲ್ ತೋರಿಸಬೇಕಂದ್ರೂ ಇವರಿಗೆ CGHS ನಿಂದ ರೆಫರಲ್ ಬೇಕಾಗ್ತದೆ. ಸನ್ಮಾನ್ಯ ನಡ್ಡಾ ಅವರು ಫೈನಾನ್ಸ್ ಮಿನಿಸ್ಟರ್ಗೆ ಫೈನಾನ್ಷಿಯಲ್ ಅಪ್ರೂವಲ್ ಕಳಿಸಿದಾರೆ. ರೆಗ್ಯುಲರ್ CGHS ವೆಲ್ನೆಸ್ ಸೆಂಟರ್ ಕೂಡ ಇಷ್ಟರಲ್ಲಿ ಶುರು ಆಗಲಿದೆ. ಎಲ್ಲ ದೃಷ್ಟಿಯಿಂದ ಮುಂದಿನ ದಿವಸದಲ್ಲಿ ಆದಷ್ಟು ಹಾಸ್ಪಿಟಲ್ ಹೋಗುವಂತ ಸ್ಥಿತಿ ಯಾರಿಗೂ ಬರಬಾರದು. ಹೆಲ್ತ್ ಮೇಂಟೈನ್ ಮಾಡೋದೇನದಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಹಾರವನ್ನು ಔಷಧಿಯಂತೆ ಸ್ವೀಕಾರ ಮಾಡಿದಾಗ ಔಷಧಿ ತೆಗೆದುಕೊಳ್ಳುವ ಪ್ರಸಂಗ ಬರುವುದಿಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಸಂಚಾಲಿತ ಅರಿವು ಕೇಂದ್ರಗಳು ಯುವಜನರ ಭವಿಷ್ಯ ರೂಪಿಸುವ ಭರವಸೆಯ ತಾಣಗಳಾಗಿವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಯುವಜನರ ಜ್ಞಾನಾರ್ಜನೆಗೆ ಅಗತ್ಯವಿರುವ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು, ಡಿಜಿಟಲ್ ಪರಿಕರಗಳನ್ನು ಪೂರೈಸಿದ್ದು, ಯುವ ಸಮುದಾಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಉದ್ಯೋಗ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದಬ್ಬೆಘಟ್ಟ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದಲ್ಲಿ ಓದಿದ ಡಿಆರ್ ಸುರೇಶ್ ಕೇಂದ್ರದ ಸಿಬ್ಬಂದಿ ನೇಮಕಾತಿ ಆಯೋಗದ ಕಿರಿಯ ಕರಣಿಕ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅವರು ತಮ್ಮ ಖುಷಿ ಹಂಚಿಕೊಂಡಿದ್ದು ಹೀಗೆ. ನಾನು 2021ರಲ್ಲಿ ಕೇಂದ್ರ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸತಕ್ಕಂತ ಹವಾಲ್ದಾರ್ ಎಕ್ಸಾಮ್ ನಲ್ಲಿ ಪಾಸ್ ಆಗಿ ಪ್ರಸ್ತುತವಾಗಿ ನಾನು ಬೆಂಗಳೂರಿನಲ್ಲಿ GST ಇಲಾಖೆಯಲ್ಲಿ LDC ಲೋಯರ್ ಡಿವಿಷನ್ ಕ್ಲರ್ಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದೇನೆ. ಈ ಒಂದು ಹುದ್ದೆಗೆ ಆಯ್ಕೆ ಆಗಲು ನಮ್ಮೂರಿನಲ್ಲಿ ಇರತಕ್ಕಂತ ಅರಿವು ಕೇಂದ್ರ ತುಂಬಾನೇ ನನಗೆ ಉಪಯೋಗವಾಗಿದೆ. ಈ ಅರಿವು ಕೇಂದ್ರದಲ್ಲಿ ದಿನಪತ್ರಿಕೆಗಳು ಹಾಗೂ ಡಿಜಿಟಲ್ ಸಾಧನಗಳಾಗಿರ್ತಕ್ಕಂತ ಯೂಟ್ಯೂಬ್ ಮತ್ತು ಇಂಟರ್ನೆಟ್ ಸೌಲಭ್ಯಗಳನ್ನ ಕೊಡ್ತಾ ಇದ್ರು. ಹೀಗಾಗಿ ಈ ಒಂದು ಪರೀಕ್ಷೆಯನ್ನ ನಾನು ಯಶಸ್ವಿಯಾಗಿ ಪಾಸ್ ಆಗಲು ಕಾರಣವಾಗಿದೆ. ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಕೇಂದ್ರ ಸರ್ಕಾರ ಜನಜಾತೀಯ ಗೌರವ ವಿರಾಸತ್ ಔರ್ ಸಶಕ್ತೀಕರಣ್ ವರ್ಷ ದೇಶಾದ್ಯಂತ ಆಚರಿಸಲು ಕರೆ ನೀಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯದ ವನವಾಸಿ ಸೋಲಿಗರಿಗಾಗಿ ಅನುಷ್ಠಾನಗೊಂಡ PM ಜನ್ಮನ್ ಸೇರಿದಂತೆ ಹಲವು ವಿಶೇಷ ಯೋಜನೆಗಳ ಕುರಿತು ಬುಡಕಟ್ಟು ಅಭಿವೃದ್ಧಿ ಇಲಾಖೆ ಅಧಿಕಾರಿ HS ಬಿಂದ್ಯಾ ಮಾಹಿತಿ ನೀಡಿದ್ದಾರೆ. ಸಮುದಾಯ ಭೋಜ್ ಅಂತ ಬುಡಕಟ್ಟು ಸಂಪ್ರದಾಯದ ಆಹಾರ ಪದ್ಧತಿಯನ್ನ ಒಳಗೊಂಡಂತೆ ಒಂದು ಪಾಕವಿಧಾನವನ್ನ ಪರಿಚಯಿಸಿದ್ದೀವಿ. ಸಂಸ್ಕೃತಿಯಲ್ಲಿ ಇರುವಂತಹ ವೈವಿಧ್ಯತೆ, ಅವರ ಮೌಲ್ಯ, ವೈಚಾರಿಕ ಹಿನ್ನೆಲೆಗಳನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸೋದ್ರ ಮೂಲಕ ಟ್ರೈಬಲ್ ಸಮುದಾಯದಿಂದಂತಾನೆ ಪ್ರಭಾವಿತವಾದಂತಹ ವೈದ್ಯಕೀಯ ಪದ್ಧತಿಗಳು, ಇಲಾಖೆಯಲ್ಲಿ ಅವರಿಗಿರುವಂತಹ ಸೌಲಭ್ಯಗಳು, PM ಜನ್ಮನ್ ಆಗಿರ್ಬೋದು, ಧರ್ತಿ ಆಬಾ ಕಾರ್ಯಕ್ರಮಗಳಾಗಿರ್ಬೋದು, ವಿದ್ಯಾರ್ಥಿ ನಿಲಯದ ಮೂಲಕ ಅವ್ರಿಗೆ ಸಿಗ್ತಾ ಇರುವಂತಹ ಅನುಕೂಲತೆಗಳಾಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಶೈಕ್ಷಣಿಕ ಅಭಿವೃದ್ಧಿಗೆ ಹಾಗೂ ಹೆಲ್ತ್ ನ್ಯಾವಿಗೇಟರ್ ಕಾರ್ಯಕ್ರಮ ಇರ್ಬೋದು, ಸರ್ಕಾರ ಎಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ ಎನ್ನುವುದನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಗೊಡಚಿ ಗ್ರಾಮದ ದೃಷ್ಟಿ ವಿಶೇಷ ಚೇತನ ಮೈಲಾರಿ ವಗ್ಗರ್ ಯೋಗ ಹಾಗೂ ಮಲ್ಲಕಂಬ ಪಟುವಾಗಿದ್ದು ರಾಷ್ಟ್ರಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಪ್ರಸ್ತುತ ಗದಗ ಜಿಲ್ಲೆ ರೋಣ ತಾಲೂಕು ಹೊಳೆ ಆಲೂರಿನ ಮಾತೋಶ್ರೀ ತುಳಸಮ್ಮ ಕೇಲೂರ್ ಸಂಚಾಲಿತ ಜ್ಞಾನಸಿಂಧು ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದಾರೆ. ಸೃಜನಾತ್ಮಕ ಪ್ರದರ್ಶನ ಕಲೆ, ನೃತ್ಯ, ಯೋಗ ವಿಭಾಗದಲ್ಲಿ ರಾಜ್ಯಮಟ್ಟದ ಕಲಾಶ್ರೀ ಪ್ರಶಸ್ತಿಗೆ ಮೈಲಾರಿ ಭಾಜನರಾಗಿದ್ದಾರೆ. ಮಲ್ಲಕಂಬ ಹಾಗೂ ಯೋಗಪಟು ಮೈಲಾರಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಹೊಳೆ ಆಲೂರು ಜ್ಞಾನಸಿಂಧು ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಶಿವಾನಂದ್ ಕೆಲೂರ್ ಸರ್ ಅವರು ನನಗೆ ಮಾಲಕಂಬ ಮತ್ತು ಯೋಗವನ್ನು ಕಲಿಸುತ್ತಾರೆ. ಅಮ್ಮಾರವರು ನನ್ನನ್ನು ಮಣಿಮಗನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಹಲವಾರು ರಾಜ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಣ್ಣು ಕಾಣುವವರ ಜೋಡಿ ಹೋಗಿ ಪ್ರಥಮ ಸ್ಥಾನವನ್ನು ಗಳಿಸಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರು ಕಲಾಶ್ರೀ ಪ್ರಶಸ್ತಿಯನ್ನು ಕೊಡುತ್ತಾರೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.